ಶಶಾಂಕ್ ಹೆಂಗಿತ್ತು ನನ್ನ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತು. ಬೋಟ್ ಒಂದ್ ಕಡೆ ಎಷ್ಟು ಮಾಡಿದ್ರು ಬೋಟ್ ಮುಂದೆ ಹೋಗ್ತಾ ಇರಲಿಲ್ಲ. ಏನಕ್ಕೆ ಅಂದ್ರಪ್ಪ ಎಲ್ಲ ವಾಟರ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಈ ವಿಡಿಯೋದಲ್ಲಿ ಇವತ್ತು ನೀವು ಕೊಡೈಕೆನಾಲ್ಗೆ ಏನಾದ್ರು ಹೋದರೆ ಒಂದು ದಿನದಲ್ಲಿ ಏನೇನೆಲ್ಲ ಪ್ಲೇಸಸ್ ಎಲ್ಲ ನೀವು ನೋಡ್ಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನಾವು ಒಂದು ದಿನದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನೆಲ್ಲ ಮಾಡಿದ್ವಿ, ಅಂದರೆ ಯಾವ ಪ್ಲೇಸಸ್ ಎಲ್ಲ ನೋಡ್ಬೋದು ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ತೀರಾ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇದು ಶೂಟ್ ಮಾಡಿರೋದು ನಾನು ಅರ್ಲಿ ಮಾರ್ನಿಂಗ್ ಅಂತ, ಅಂದರೆ ಒಂದು 7 o'clock 8 o'clock ಆ ಥರ ಇತ್ತು. ಇದು ನಾವು ಇದ್ದಿದ್ದು ರೆಸಾರ್ಟಿಂದ ನಾನು ಸುಮ್ಮನೆ ಹಾಗೆ ವಿಡಿಯೋ ಮಾಡ್ಕೊಂಡಿರೋದು. ಸೊ ಬೆಳಗ್ಗೆ ಅಂತೂ ಫುಲ್ ಹೆವಿ ಕೋಲ್ಡ್ ಇರುತ್ತೆ, ಫುಲ್ಲು ಹಿಮ ತುಂಬ್ಕೊಂಡಿರುತ್ತೆ, ಅಷ್ಟು ಕೋಲ್ಡ್ ಇರುತ್ತೆ. ಸೊ ದಿಸ್ ಈಸ್ ದ ವ್ಯೂ. ಸೊ ಕೊಡೈಕೆನಾಲಲ್ಲಿ ತುಂಬ ಫೇಮಸ್ ಅಂತ ಅಂದರೆ, ತುಂಬ ಫೇಮಸ್ ಆ್ಯಕ್ಟಿವಿಟಿ ಅಂತ ಅಂದರೆ ಇಲ್ಲಿ ಬೋಟಿಂಗ್. ಸೊ ನಾವು ಫಸ್ಟ್ ಹೊರಟಿದ್ದು ಬೋಟಿಂಗ್ ಅಂತ ಹೋದ್ವಿ. ನಾವು ಆ್ಯಕ್ಚುಲಿ ಬೆಳಗ್ಗೆ ಬೇಗ ಹೊರಡೋಣ ಅಂತ ಪ್ಲ್ಯಾನ್ ಇತ್ತು, ಯಾಕಂದರೆ ಬಿಸಿಲು ಬಂದುಬಿಟ್ರೆ ಆಗಲ್ಲ ಅಂತ. ಬಟ್ ಬೇಗ ಹೋಗೋಕ್ಕಾಗಲಿಲ್ಲ. ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 10 o'clock ಆಗಿತ್ತು. ಸೊ ಇಲ್ಲಿ ಎಲ್ಲ ಡಬಲ್ ಬೋಟ್ ಇರುತ್ತೆ. 1 hourಗೆ 120 rupees ಆ ಥರ ಚಾರ್ಜ್ ಮಾಡ್ತಾರೆ. 1 hour ಆದರೂ ಹೋಗ್ಬೋದು ಅಥವಾ half an hour ಕೂಡ ಹೋಗ್ಬೋದು, ಅದು ನಮ್ಮ ಇಷ್ಟ. ಸೊ ಇಲ್ಲಿ ಗ್ರೂಪ್ ಬೋಟಿಂಗ್ ಇರುತ್ತೆ ಅಥವಾ ಡಬಲ್ ಬೋಟಿಂಗ್ ಹೋಗ್ಬೋದು. ಸೊ ನಾವೆಲ್ಲರೂ ಚೂಸ್ ಮಾಡಿದ್ದು ಡಬಲ್ ಬೋಟಿಂಗ್. ಸೊ ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಬಿಸಿಲು ಬಂದಿತ್ತು, ಬಟ್ ಇಟ್ಸ್ ಓಕೆ, ಅಷ್ಟೊಂದು ಬಿಸಿಲೇನಿರಲಿಲ್ಲ. ಬಟ್ ಬೋಟಿಂಗ್ ಮಾತ್ರ ಸಖತ್ತಾಗಿತ್ತು. ನಾವು ಬೆಳಗ್ಗೆನೇ ಹೋಗಿದ್ದರಿಂದ ಅಷ್ಟು ಕ್ರೌಡ್ ಇರಲಿಲ್ಲ, ಸ್ವಲ್ಪ ಜನ ಮಾತ್ರ ಇದ್ದರು. ಸೊ ನಾವು ಫಸ್ಟು 1 hour ಅಂತ ತೊಗೊಂಡ್ವಿ. ನಮಗೇನಾದ್ರು 1 hour ಆಗಲಿಲ್ಲ ಅಂತ ಅಂದರೆ half an hourಗೆ ಬಂದರೆ ಅವರು ದುಡ್ಡನ್ನ ಮತ್ತೆ ವಾಪಸ್ ರೀಫಂಡ್ ಮಾಡ್ತಾರೆ. ಸೊ ನಾವು 1 hourಗೆ ಟಿಕೆಟ್ ತೊಗೊಂಡಿದ್ವಿ. ಬಟ್ ಸ್ವಲ್ಪ ಬಿಸಿಲು ಇರೋದ್ರಿಂದ ನಾವು 1 hour ಅಷ್ಟು ಮಾಡೋಕ್ಕಾಗಲಿಲ್ಲ, ಬರೀ ಅರ್ಧ ಗಂಟೆಗೆ ವಾಪಸ್ ಬಂದ್ವಿ. ಬಟ್ ಬೋಟಿಂಗ್ ಮಾತ್ರ ಸಖತ್ತಾಗಿತ್ತು. ಈ ಲೇಕ್ ಆಲ್ಮೋಸ್ಟ್ ಅರೌಂಡ್ 5 kilometer ಅಷ್ಟು ದೊಡ್ಡದಿದೆ, ತುಂಬ ದೊಡ್ಡದಿದೆ. ಇಲ್ಲಿ ಸಂಜೆ ಟೈಮ್ ಏನಾದ್ರು ಬೋಟಿಂಗ್ ಹೋದರೆ ಅಲ್ಲಿ ಬೋಟಿಂಗ್ ಎಲ್ಲ ಆ ಕಡೆ ಕಾರ್ನರಲ್ಲಿ ಎಲ್ಲ ಕಡೆ ಚಾಟ್ಸ್ ಇರುತ್ತೆ ಅಥವಾ ಐಸ್ ಕ್ರೀಮ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ನಾವು ಬೋಟಿಂಗಲ್ಲೇ ಹೋಗ್ಬಿಟ್ಟು ಎಲ್ಲನೂ ತೊಗೋಬೋದು. ಸೊ ಬೋಟಿಂಗ್ ಎಲ್ಲ ಒಂದು ಅರ್ಧ ಗಂಟೆ ಮಾಡಿದ್ವಿ. ಬೋಟಿಂಗ್ ಎಲ್ಲ ಆದಮೇಲೆ ನೆಕ್ಸ್ಟು ಇಲ್ಲಿ ಏನಿದ್ರು ವ್ಯೂ ಪಾಯಿಂಟ್ಸ್ ಎಲ್ಲ ಇದೆ. ಬೋಟಿಂಗ್ ಬಂದು ಇದು ಸಿಟಿ ಸೆಂಟರಲ್ಲಿದೆ, ಇನ್ನೆಲ್ಲ ಸ್ವಲ್ಪ ದೂರ ಹೋಗಬೇಕು. ಇಲ್ಲಿ ಬೋಟಿಂಗ್ ಒಂದು ಆ್ಯಕ್ಟಿವಿಟಿ, ಇದು ಬಿಟ್ಟರೆ ಹಾರ್ಸ್ ರೈಡಿಂಗ್ ಇರುತ್ತೆ. ಬಟ್ ನಾವೆಲ್ಲ ಹಾರ್ಸ್ ರೈಡಿಂಗ್ ಹೋಗಲಿಲ್ಲ. ಸೊ ಬೋಟಿಂಗ್ ಆಗಿದ ತಕ್ಷಣವೇ ನಾವು ನೆಕ್ಸ್ಟು ವ್ಯೂ ಪಾಯಿಂಟ್ ನೋಡೋಕ್ಕಂತ ಹೋದ್ವಿ. ಸೊ ಈ ವ್ಯೂ ಪಾಯಿಂಟ್ಸ್ ಎಲ್ಲ ಸಿಟಿಯಿಂದ ಒಂದು ಆಲ್ಮೋಸ್ಟ್ ಒಂದು 4-5 kilometers ಎಲ್ಲ ಅಷ್ಟೇ, ವಿತಿನ್ 5 kilometers ದೂರದಲ್ಲೇ ಇದೆ. ಯಾವುದು ತುಂಬ ದೂರ ಟ್ರಾವೆಲ್ ಮಾಡಬೇಕಂತ ಏನಿಲ್ಲ. ಸೊ ನಾವು ನೆಕ್ಸ್ಟ್ ಹೊರಟಿದ್ದು ವ್ಯೂ ಪಾಯಿಂಟ್ಸ್ ಬೇರೆ ಕಡೆ ಏನೇನೆಲ್ಲ ಇದೆ ಆ ಪ್ಲೇಸಸ್ನ ನೋಡೋದಕ್ಕೆ. ಇವಾಗ ನಾವು ಹೋಗ್ತಾ ಇರೋದು ಸೈಲೆಂಟ್ ವ್ಯಾಲಿ ವ್ಯೂ ಪಾಯಿಂಟ್. ಇದು ಇಲ್ಲಿ ತುಂಬಾ ಫೇಮಸ್. ಬಟ್ ಇಲ್ಲಿ ಏನಂತ ಅಂದರೆ ರೋಡ್ಸೇ ತುಂಬ ಪ್ರಾಬ್ಲಮ್, ಎಲ್ಲ ಹೆವಿ ಚಿಕ್ಕದು, ತುಂಬ ಕೇರ್ಫುಲ್ಲಾಗಿ ಹೋಗಬೇಕು.
ಸೊ ಇವಾಗ ನಾವು ಹೋಗಿರೋದು ಸೈಲೆಂಟ್ ವ್ಯಾಲಿ ವ್ಯೂ. ಇದು ಆ್ಯಕ್ಚುಲಿ ಸ್ವಲ್ಪ ದೂರ ನೆಡ್ಕೊಂಡು ಹೋಗಬೇಕು ಅಂತ ಅಂದರೆ ಟ್ರೆಕ್ಕಿಂಗ್ ಥರನೇ ಇರುತ್ತೆ. ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ಅಷ್ಟು ದೂರ ಈ ಥರ ಇಳ್ಕೊಂಡು ಹೋಗಬೇಕು. ತುಂಬಾ ಟಯರ್ಡ್ ಆಗುತ್ತೆ. ನಮ್ಗೆ ಗೊತ್ತಿರಲಿಲ್ಲ ಅಷ್ಟು ದೂರ ಇದೆ ಅಂತ. ಸೊ ಇಲ್ಲೇ ಅಂತ ಅಂದ್ಕೊಂಡು ಹೋಗ್ತಾ ಗೊತ್ತಾಯಿತು ತುಂಬಾ ದೂರ ಇದೆ. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಈ ಥರ ನಡೆದಿದ್ದೀವಿ. ತುಂಬಾ ಟಯರ್ಡ್ ಆಗುತ್ತೆ. ಹೋಗ್ಬೇಕಾದ್ರೆ ಅರ್ಧ ದಾರಿಲ್ಲ ಯಪ್ಪ ಸಾಕು ಅಂತ ಅನಿಸ್ತು. ಬಟ್ ಅಲ್ಲಿಗೆ ಹೋದ್ಮೇಲೆ ನಮಗೆ ಗೊತ್ತಾಗಿದ್ದು ಅಷ್ಟು ದೂರ ಬಂದಿದ್ದಕ್ಕೂ ವರ್ತ್ ಇಟ್ ಅಂತ ಅನಿಸ್ತು. ಬಿಕಾಸ್ ವ್ಯೂ ಮಾತ್ರ ಸೂಪರ್ ಆಗಿರುತ್ತೆ. ನೀವು ಯಾರಾದರೂ ಕೊಡೈಕೆನಾಲ್ಗೆ ಹೋದರೆ ಈ ಪ್ಲೇಸ್ ಹೋಗಲೇಬೇಕು, ಮಿಸ್ ಮಾಡ್ಕೊಳ್ಳೋಂಗೆ ಇಲ್ಲ. ಬಿಕಾಸ್ ಅಷ್ಟು ಚೆನ್ನಾಗಿದೆ ಈ ವ್ಯೂ ಪಾಯಿಂಟ್. ಆಲ್ಮೋಸ್ಟ್ 25-30 ಮಿನಿಟ್ಸೇ ತೊಗೊಂಡ್ವಿ. ಸೊ ತೊಗೊಂಡು ಫೈನಲಿ ನಾವು ಆ ವ್ಯೂ ಪಾಯಿಂಟ್ಗೆ ಬಂದ್ವಿ. ಸೊ ದಿಸ್ ಇಸ್ ದ ವ್ಯೂ ಮಾತ್ರ ಸೂಪರ್ ಆಗಿತ್ತು. ನಮಗೆ ಆಲ್ಮೋಸ್ಟ್ ನಾವು ಮೋಡದ ಒಳಗಡೆ ಇದ್ದೀವಿ ಅಂತ ಫೀಲ್ ಆಗ್ತಾಯಿತ್ತು. ಬಿಕಾಸ್ ಅಷ್ಟು ಮೇಲಿದ್ವಿ. ಅಷ್ಟು ದೂರ ಸುಸ್ತಾಗಿ ನೆಡ್ಕೊಂಡು ಬಂದಿರ್ತೀವಿ. ಈ ವ್ಯೂನ ನೋಡಿಕೊಂಡು ಅಲ್ಲೇ ನಿಮಗೆ ಚಾಟ್ಸ್ ಅಂಗಡಿ ಎಲ್ಲ ಇರುತ್ತೆ, ಅಲ್ಲೇ ಸ್ವಲ್ಪ ತಿನ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ನಿಮಗೆ ಈ ಕಡೆಯಿಂದ ವಾಪಸ್ ಹೋಗೋಕ್ಕೆ ಸುಸ್ತು ಅಂತ ಅಂದರೆ ಅಲ್ಲೇ ಬಸ್ ಫೆಸಿಲಿಟೀಸ್ ಇರುತ್ತೆ. ಈ ಕಡೆಯಿಂದ ಬಸ್ ಅಂದರೆ ದೊಡ್ಡ ಬಸ್ ಅಂತಾನೆಲ್ಲ, ಚಿಕ್ಕ ಬಸ್ ಪರ್ ಹೆಡ್ 100 ರೂಪೀಸ್ ಚಾರ್ಜ್ ಮಾಡ್ತಾರೆ, ಕರ್ಕೊಂಡೋಗಿ ಮೇಲ್ಗಡೆ ಡ್ರಾಪ್ ಮಾಡ್ತಾರೆ. ಸೊ ನಾವು ಇಲ್ಲಿ ಎಲ್ಲ ನೋಡಿಕೊಂಡು ಇಲ್ಲಿಂದ ಮತ್ತೆ ಒಂದು 500-600 ಮೀಟರ್ಸ್ ನೆಡ್ಕೊಂಡು ಹೋಗಬೇಕು. ಅಲ್ಲಿ ನೆಡ್ಕೊಂಡು ಹೋದರೆ ನಮಗೆ ಈ ಪಾಯಿಂಟ್ ಸಿಗುತ್ತೆ. ಇದನ್ನು ಸೂಸೈಡ್ ಪಾಯಿಂಟ್ ಅಂತ ಹೇಳ್ತಾರೆ. ನನಗೆ ಇಲ್ಲೇ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಸೊ ನಾನು ಅಲ್ಲಿ ಹೋಗಲಿಲ್ಲ. ನನ್ನ ಫ್ರೆಂಡ್ಸ್ ಬೇರೆಯವ್ರು ಹೋದರು. ಅಲ್ಲಿಂದ ನೋಡಿದ್ರೆ ಈ ವ್ಯೂ ಸಿಗುತ್ತೆ. ಸೊ ಇಲ್ಲಿದಾದ್ಮೇಲೆ ಇದೆಲ್ಲ ನೋಡಿಕೊಂಡು ನಮಗೆ ಸುಸ್ತಾಗಿತ್ತು ಅಂತ ನಾವು ಬಸ್ಸಲ್ಲಿ ಹೋದ್ವಿ. ಇದೆಲ್ಲ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಹೋಗ್ತಾ ಆನ್ ದ ವೇನೇ ನಮಗೆ ಒಂದು ವಾಟರ್ ಫಾಲ್ಸ್ ಸಿಗುತ್ತೆ. ಸೊ ನಾವು ನೆಕ್ಸ್ಟ್ ಹೋಗಿದ್ದು ವಾಟರ್ ಫಾಲ್ಸ್. ನಾವು ಆ್ಯಕ್ಚುಲಿ ವಾಟರ್ ಫಾಲ್ಸ್ ಇರುತ್ತೆ ನಾವೆಲ್ಲ ಪ್ಲ್ಯಾನ್ ಮಾಡಿದ್ವಿ ನೀರಲ್ಲಿ ಆಟ ಆಡೋಣ, ಸುಸ್ತಾಗಿದೆ ಅಲ್ವಾ ಅಂತ. ಬಟ್ ಅಲ್ಲಿಗೆ ಹೋದ್ಮೇಲೆ ನಮಗೆ ಗೊತ್ತಾಗಿದ್ದು ನೀರು ಒಳಗಡೆ ಒಂದು 2 ನಿಮಿಷನೂ ನಿಲ್ಲಕ್ಕಾಗ್ತಿರ್ಲಿಲ್ಲ. ಬಿಕಾಸ್ ಅಷ್ಟು ಕೋಲ್ಡ್ ಆಗಿತ್ತು. ಒಂದು 2 ನಿಮಿಷ ನಿಂತ್ಕೊಂಡಿದ್ದಕ್ಕೆ ನಮ್ಮ ಕಾಲೆಲ್ಲ ಫುಲ್ ನಂಬಾಗೋಯ್ತು. ಅಲ್ಲಿ ಯಾರೂ ಅಷ್ಟೇ ಅದೇನು ಅಷ್ಟು ಡೀಪ್ ವಾಟರ್ ಏನಿಲ್ಲ, ಜಸ್ಟ್ ಫಾಲ್ಸ್ ಇತ್ತು. ಸೊ ನಾವು ಅಲ್ಲೇನು ಆಟ ಆಡೋಕ್ಕಾಗಲಿಲ್ಲ. ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದ್ವಿ ಅಷ್ಟೇ. ಸೊ ಈ ವಾಟರ್ ಫಾಲ್ಸ್ ನೋಡಾದ್ಮೇಲೆ ಅಲ್ಲೇ ಒಂದು ಹೋಟೆಲ್ ಇತ್ತು. ಹೋಟೆಲಲ್ಲಿ ಊಟ ಮಾಡಿದ್ವಿ. ನಾವು ಡೇ ಟೈಮಲ್ಲಿ ನೋಡಿದ್ದು ಇಷ್ಟು ಪ್ಲೇಸಸ್. ಸೊ ಇಲ್ಲಿ ಡೇ ಟೈಮ್ಗಿಂತ ಸಂಜೆ ಟೈಮ್ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಟಿವಿಟೀಸ್ ಎಲ್ಲ. ಸೊ ಸಂಜೆ ನಾವು ಏನೇನೆಲ್ಲ ಮಾಡಿದ್ವಿ ಅಂತ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಸೊ ಮತ್ತೆ ನೀವೆಲ್ಲರೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.